ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಾಜು. ಪ್ರೀವಿಯಸ್ ವೀಡಿಯೋದಲ್ಲಿ ಬೆಂಗಳೂರು ಸಿಟಿದು ಕಟಪ್ ಹೇಳಿದ್ದೆ. ಅಂದರೆ 2022ರಲ್ಲಿ ಕಾಲ್ಫಾರ್ಮ್ ಆದಂಥ 1137 CPC ಪೋಸ್ಟಿಗೆ ಬೆಂಗಳೂರು ಸಿಟಿದು ಎಷ್ಟು ಕಟಪ್ ನಿಂತ್ಕೊಂಡಿತ್ತು ಅಂತ ಹೇಳಿದ್ದೆ. ಅದೇ ಥರ ಬೆಂಗಳೂರು ಡಿಸ್ಟಿಕ್, ಅಂದರೆ ಬೆಂಗಳೂರಲ್ಲಿ ಸಿಟಿ ಮತ್ತು ಬೆಂಗಳೂರು ಡಿಸ್ಟಿಕ್ ಅಂತ ಎರಡು ಥರ ಕಾಲ್ಫಾರ್ಮ್ ಆಗುತ್ತೆ ಪ್ರತಿ ಸರ್ತಿನೂ. ಸೊ ಈ ಸರ್ತಿ ಕೂಡ ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ಡಿಸ್ಟಿಕ್ ಅಂತ ಸಪ್ರೇಟಾಗಿ ನೋಟಿಫಿಕೇಷನ್ಸ್ ಆಗುತ್ತೆ. ಸೊ ನೀವು ಸಿಟಿಗೂ ಅಪ್ಲೈ ಮಾಡ್ಬೋದು ಅಥವಾ ಡಿಸ್ಟಿಕ್ಕಿಗಾದರೂ ಅಪ್ಲೈ ಮಾಡ್ಬೋದು. ಸಿಟಿಗಿಂತ ಡಿಸ್ಟಿಕ್ಗೆ ಸ್ವಲ್ಪ ಪ್ರತಿ ಸರ್ತಿನೂ ಯಾವ್ದಾಗಿ ನೋಡಿದರೆ ಬೆಂಗಳೂರು ಸಿಟಿಗಿಂತ ಬೆಂಗಳೂರು ಡಿಸ್ಟಿಕ್ಕಿಗೆ ಸ್ವಲ್ಪ ಕಡಿಮೆ ಕಟಾಪ್ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಕೇಳ್ತಿದ್ರಿ ಬೆಂಗಳೂರು ಸಿಟಿದು ಆಯಿತು ಸರ್, ಬೆಂಗಳೂರು ಡಿಸ್ಟಿಕ್ಕಿನ ಕಟಾಪ್ ಹೇಳಿ ಅಂತ. ಇದೇ ಥರ ನಾನು 31 ಜಿಲ್ಲೆದು ಕಟಾಫ್ ಹೇಳಿದ್ದೀನಿ. ಸೊ ಅಂದರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸರ್ತಿ ಅದನ್ನೇನಾದರೂ ನೋಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು, ಸೊ ಅದು ಯೂಸ್ ಆಗಲಿ ಅಂತ. ಸೊ ಇವಾಗ ಬೆಂಗಳೂರು ಡಿಸ್ಟಿಕ್ದು ಯಾವ್ಯಾವುದು ಕೆಟಗರಿಗೆ ಎಷ್ಟೆಷ್ಟು ಮಾರ್ಕ್ಸ್ ನಿಂತ್ಕೊಂಡಿತ್ತು ಮತ್ತು ಜನರಲ್ ಮೆರಿಟಿಗೆ ಎಷ್ಟು ನಿಂತ್ಕೊಂಡಿತ್ತು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟು ST ರೂರಲ್ಲು, ಅಂದರೆ ST ಆಗಿದ್ದು ರೂರಲ್ ಏನಾದರೂ ನೀವು ರಿಸರ್ವೇಷನ್ ಹೊಂದಿದ್ರೆ ಸೊ ಅವ್ರಿಗೆ ಕಟಪ್ ಬಂದ್ಬಿಟ್ಟು 70.25ಗೆ ನಿಂತ್ಕೊಂಡಿತ್ತು ಬೆಂಗಳೂರು ಡಿಸ್ಟಿಕಲ್ಲಿ. ಅದೇ ಥರ SC ಅದರ್ಸ್ ಆಗಿದ್ದರೆ ಅವರಿಗೆ 70.5 ಅಂದರೆ 70ವರೆಗೆ ನಿಂತ್ಕೊಂಡಿತ್ತು SC ಅದರ್ಸ್ಗೆ. ಅದೇ ಥರ 2A ಅದರ್ಸ್ ಆಗಿದ್ದರೆ 71.75ಗೆ ನಿಂತ್ಕೊಂಡಿತ್ತು. ಅದೇ ಥರ ಥರ್ಡ್ B ಆಗಿದ್ದರೆ, ಥರ್ಡ್ ಬಿಯಲ್ಲಿ ಏನಾದರೂ ನೀವು ರೂರಲ್ ಹೊಂದಿದ್ರೆ 72.5. ಅದೇ ಥರ ಥರ್ಡ್ B ಅದರ್ಸ್ ಏನಾದರೂ ಆಗಿದ್ದರೆ 72.5. ಅಂದರೆ ಥರ್ಡ್ ಬಿಯಲ್ಲಿ ರೂರಲ್ ಹೊಂದಿದ್ರೆ 72.5, ಥರ್ಡ್ B ಅದರ್ಸ್ ಆಗಿದ್ದರೆ 72.75. ಅದೇ ಥರ ನೀವೇನಾದರೂ 2Aದಲ್ಲಿ ಟೂ ಎ ಆಗಿದ್ದು ಕನ್ನಡ ಮೀಡಿಯಮ್ ಏನಾದರೂ ಹೊಂದಿದ್ರೆ 72.5. ಅದೇ ಥರ ನೀವು ಯಾವುದು ಕೆಟಗರಿ ಬೇಡ, ಜನರಲ್ ಮೆರಿಟಲ್ ಸೆಲೆಕ್ಷನ್ ಏನಾದರೂ ಆಗ್ತೀನಿ ಅಥವಾ GMA ಆಗ್ತೀನಿ ಅಂತ ಅನ್ನೋದಾಗಿದ್ದರೆ 73 ಅಬೋ ಯಾರೆಲ್ಲ ಮಾರ್ಕ್ಸ್ ತೆಗೆದಿದ್ರು ಬೆಂಗಳೂರು ಡಿಸ್ಟಿಕಲ್ಲಿ, ಸೊ ಅವರೆಲ್ಲ ಜನರಲ್ ಮೆರಿಟಲ್ಲಿ ಸೆಲೆಕ್ಷನ್ ಆಗಿದ್ದರು. ಸೊ ಹಂಗಾಗಿ ಇದಾಗಿರುತ್ತೆ ಬೆಂಗಳೂರು ಡಿಸ್ಟಿಕ್ನ ಕಟಾಪು. ಸೊ ಅಂತಂದರೆ ಇದರಲ್ಲಿ ಏನಾದರೂ ಕೆಲವೊಂದು ಕೆಟಗರಿದು ಏನಾದರೂ ಬಂದಿಲ್ಲ ಅಂತಂದರೆ ಸೊ ಅಲ್ಲಿ ಆ ಟೈಮಲ್ಲಿ ಆ ಕೆಟಗರಿಗೆ ಅಲ್ಲಿ ವೇಕೆನ್ಸೀಸ್ ಇರೋದಿಲ್ಲ. ಸೊ ಹಂಗಾಗಿ ಇದರಲ್ಲಿ ಕೆಲವೊಂದು ಕೆಟಗರಿಯನ್ನು ಬಿಟ್ಟಿರ್ತೈತಿ. ಮತ್ತು ಈ ಸರ್ತಿ ಏನಂದರೆ ಇದಕ್ಕಿಂತ 1-2 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಥವಾ 1-2 ಮಾರ್ಕ್ಸ್ ಕಡಿಮೆ ಆಗ್ಬೋದು. ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಅಪಾನ್ ಆಗಿರುತ್ತೆ. ಹಂಗಾಗಿ ನೀವು ಒಂದು ಸರ್ತಿ ಅಂದರೆ ಸುಮ್ಮನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಅಥವಾ ಡೇಟ್ ಕ್ಲೋಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಸ್ ಹಾಕೋದಕ್ಕಿಂತ ನೀವು ಎಲ್ರಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ಅಂದರೆ ಅಪ್ಲಿಕೇಶನ್ ಈಗ ಪ್ರತಿಯೊಬ್ಬರು 1 ಲಕ್ಷಾನುಗಟ್ಟಲೆ ಅಪ್ಲಿಕೇಶನ್ಸ್ ಹಾಕ್ತಾರೆ, ಬಟ್ ಅದ್ರ ಯಾರು ಸೆಲೆಕ್ಷನ್ ಆಗ್ತಾರೆ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಓದಿರಬೇಕು, ಇಲ್ಲಂದಪ್ಪ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರ್ಬೇಕು, ಇಲ್ಲಾಂದರೆ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿರ್ತಾರಲ್ಲ, ಸೊ ಅವರು ಅಪ್ಲಿಕೇಶನ್ಸ್ನ ಈ ಸರ್ತಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಅಪ್ಲಿಕೇಶನ್ಸ್ ಹಾಕೋಕ್ಕಿಂತ ಮುಂಚೆ ಒಂದು ಸರ್ತಿ ಬ್ರೀಫಾಗಿ ಅಲ್ಲಿ ವೇಕೆನ್ಸೀಸ್ ಇರೋದ್ರ ಬಗ್ಗೆ ಮತ್ತು ನಿಮ್ಮ ಕೆಟಗರಿ ಇರೋದ್ರ ಬಗ್ಗೆ, ನಿಮ್ಮ ರಿಸರ್ವೇಷನ್ಗೆ ಇರೋದ್ರ ಬಗ್ಗೆ ಮತ್ತು ಪ್ರೀವಿಯಸ್ ಇಯರ್ ಕಟಾಪ್ ನೋಡ್ಕೊಳೋದಾಗಿರ್ಬೋದು, ಈ ಥರ ಒಂದು ಸ್ವಲ್ಪ ಅದ್ರ ರಿಲೇಟೆಡ್ ಒಂದು ಸ್ವಲ್ಪ ಸ್ಟಡಿ ಮಾಡಿ ತಿಳ್ಕೊಂಡು ಅಪ್ಲಿಕೇಶನ್ಸ್ ಹಾಕಿ 100% ಸೆಲೆಕ್ಷನ್ ಆಗ್ತೀರಾ. ಈ ಸರ್ತಿ ಸುಮಾರು ಎಕ್ಸಾಮ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ಸೆಲೆಕ್ಷನ್ ಆಗ್ತೀರಾ. ಚೆನ್ನಾಗಿ ಓದಿದ್ರು, ತುಂಬ ದಿನದಿಂದ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಯಾರೆಲ್ಲ ಸ್ಟಡಿ ಮಾಡ್ತೀರಾ ಅವರೆಲ್ಲ ಅಪ್ಲಿಕೇಶನ್ಸ್ ಹಾಕ್ತೀರಾ. ಪ್ರತಿಯೊಂದು ಡಿಸ್ಟಿಕ್ದು ಅಪ್ಲೈ ಮಾಡಿರ್ತೀನಿ, ನೋಡಿ. ಯೂಸ್ ಇದ್ದರೆ ಕಮೆಂಟ್ ಹಾಕಿರಿ. ಇದೇನಾದರೂ ಯೂಸ್ ಆದರೆ ಕಮೆಂಟ್ ಹಾಕಿರಿ, ಯೂಸ್ ಆಯ್ತು ಅಂತ. ಅಕಸ್ಮಾತ್ ನಾನು ಮಾತಾಡೋದ್ರಲ್ಲಿ ಏನೋ ತಪ್ಪು ಮಾತಾಡಿದರೆ ಅದನ್ನು ಕೂಡ ಕಮೆಂಟ್ ಹಾಕಿ. ಯಾಕಂದರೆ ನನ್ನ ಉದ್ದೇಶ ಈ ಥರ ಹೇಳ್ಬಿಟ್ಟು ನಿಮಗೆ ಯೂಸ್ ಆಗಲಿ ಅನ್ನೋದ್ರ ಒಂದೇ ಉದ್ದೇಶ. ನೀಡಿದರೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್. ಬಾಯ್.